ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 16ನೇ ಮ್ಯಾಚ್ DC ವರ್ಸಸ್ KKR. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡೋಣ. ನಿನ್ನೆ 181 ರನ್ RCB ಹೊಡ್ಯಾಕಾಗಲಿಲ್ಲ. ಯಾವ ಟೀಮ್ ಬ್ಯಾಟಿಂಗ್ ಲೈನಪ್ ಬಗ್ಗೆ ಜಾಸ್ತಿ ಎಲ್ಲರೂ ಮಾತಾಡ್ತಿದ್ರು. ಬೆಂಕಿ ಐತಿ, ಗಿಚ್ ಐತಿ, ಹಂಗೈತಿ ಹಿಂಗೈತಿ. ನಾವು ದುನಿಯಾದ ಬೆಂಕಿ ಪ್ಲೇಯರ್ಸ್ ಅದ ರೀ. ಹೆಸರು ದೊಡ್ಡ ಅದಾವ. ಪರ್ಫಾರ್ಮೆನ್ಸ್ ಏನೈತಿ ಘಂಟ ಐತಿ ನಮ್ಮ ಟೀಮ್ನಾಗ. ಏನೂ ಇಲ್ಲ. 180 ರನ್ ಚಿನ್ನಸ್ವಾಮಿ ಅಂತ ಪಿಚ್ನಾಗ ಹೊಡ್ಯಾಕಾಗಲಿಲ್ಲ ಅಂದ್ರೆ ಏನು ಬ್ಯಾಟಿಂಗ್ ಏನು ತೊಗೊಂಡು ಏನು ಮಾಡೋದು ಹೇಳ್ರಿ. ಈ ಮ್ಯಾಚ್ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ತಲೆ ಹಾಪಾಕೈತಿ. RCB ಸೋಲ್ತು, ಪ್ರೆಡಿಕ್ಷನ್ ಹೋಯ್ತು. ಇವತ್ತಿನ ಮ್ಯಾಚಿಗೆ ವಾಪಸ್ ಬರೋನು. 16ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್. ಇದು ಎಲ್ಲಿ ನಡೀತೈತಿ ಅಂದ್ರೆ ವಿಶಾಖಪಟ್ಟಣಮ್ನಾಗ ನಡೀತೈತಿ. ಹೋದ ಮ್ಯಾಚ್ ಏನಾಗಿತ್ತು, ಈ ಒಂದು ಗ್ರೌಂಡ್ನಾಗ ಬ್ಯಾಟಿಂಗ್ ಭಾರಿ ಇತ್ತು. ಫಸ್ಟ್ ಬ್ಯಾಟಿಂಗ್ ಏನು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಆಡಿದ್ರು, ಬಾಲ್ ಭಾರಿ ಬರತ್ತಿದ್ದು ಬ್ಯಾಟಿಂಗ್ ಆಡೋಕೆ. ಆದ್ರೆ CSK ಅಂತ ಟೀಮ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮಂಡಿ ಊರು ಬಿಡ್ತು. 190 ಸ್ಕೋರ್ ಅಂತ ಬ್ಯಾಟಿಂಗ್ ಪಿಚ್ನಾಗ ಅವ್ರಿಗೆ ಚೇಸ್ ಮಾಡೋಕ್ಕಾಗಲಿಲ್ಲ. ಈ ಗ್ರೌಂಡ್ನಾಗ ಟೋಟಲ್ 14 ಮ್ಯಾಚ್ ಆಗ್ಯಾವ. ಅದ್ರೊಳಗೆ 7 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆದ್ರೆ, ಇನ್ನು 7 ಮ್ಯಾಚ್ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗ್ಯಾವ. ಅದ್ರೊಳಗೆ ಈಗ ಲಾಸ್ಟ್ 5 ಮ್ಯಾಚ್ ತೊಗೊಂಡ್ರೆ 5 ಮ್ಯಾಚ್ ಒಳಗೆ 4 ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ಅದೇ ಲಾಸ್ಟ್ ಒಂದು ಮ್ಯಾಚ್ CSK ವರ್ಸಸ್ DC ಡಿಫೆಂಡ್ ಮಾಡ್ಕೊಂಡು ವಿನ್ ಆಗ್ಯಾರ. ಚೇಸಿಂಗ್ ಮಾಡೋದು ಭಾಳ ಈಸಿ ಐತಿ. ಈ ಗ್ರೌಂಡ್ನಾಗ ಬ್ಯಾಟ್ಸ್ಮನ್ಸ್ಗಳಿಗೆ ಜಾಸ್ತಿ ಸಪೋರ್ಟ್ ಐತಿ. ಅದ್ರ ಜೊತೆ ಸ್ಟಾರ್ಟಿಂಗ್ ಇನಿಷಿಯಲ್ ಒಂದು ಹೊಸ ಬಾಲ್ಲೇ ಪೇಸರ್ಸ್ಗಳಿಗೂ ಸಪೋರ್ಟ್ ಐತಿ. 2 ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ, 2 ಟೀಮ್ ಪ್ಲೇಯಿಂಗ್ 11ದಾಗ ಅಷ್ಟೇನು ಏನು ಚೇಂಜಸ್ ಇರಂಗಿಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕಂದ್ರೆ 2 ಟೀಮ್ ಅವರ ಲಾಸ್ಟ್ ಮ್ಯಾಚ್ ಗೆದ್ದು ಬರತ್ತವು. KKR RCB ಜೊತೆ ಗೆದ್ದು ಬಂದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಗೆದ್ದೈತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ, ಟೋಟಲ್ IPL ಹಿಸ್ಟ್ರಿ ಒಳಗೆ ಇವು 2 ಟೀಮ್ ನಡು 32 ಮ್ಯಾಚ್ ಆಗೈತಿ. ಅದ್ರೊಳಗೆ 16 ಮ್ಯಾಚ್ DC ಗೆದ್ರೆ, ಇನ್ನು 16 ಮ್ಯಾಚ್ KKR ಗೆದ್ದೈತಿ. ಈ ಹೆಡ್ ಟು ಹೆಡ್ ರೆಕಾರ್ಡ್ಸ್ನಾಗ ಸಮಬಲ ಸಾಧಿಸೋ 2 ಟೀಮ್. ಇದ್ರೊಳಗೆ ಯಾವುದು ಮ್ಯಾಗ ಯಾವುದು ತೆಳಗ ಅಂತ ಹೇಳಿಲ್ಲ. 2 ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ, KKR ಒಳಗೆ ನೋಡ್ರಿ, KKRದವ್ರು ಏನು 2 ಮ್ಯಾಚ್ ಆಡ್ಯಾರಲ್ಲ, 2 ಮ್ಯಾಚ್ ಗೆದ್ದಾರ. ಟೇಬಲ್ನಾಗ 3 ನಂಬರ್ ಏನು ಅದಾರ. ಅವರು ಭಾರಿ ಪರ್ಫಾರ್ಮೆನ್ಸ್ ಮಾಡತೈತಿ. ಆಂಡ್ರೆ ರಸಲ್ ಅವರು ಆಲ್ ರೌಂಡ್ ಪರ್ಫಾರ್ಮ್ ಮಾಡತ್ತಾರ. ಬ್ಯಾಟಿಂಗ್ ಬಂದ್ರೆ ಬ್ಯಾಟಿಂಗ್ನಾಗೂ ರನ್ ಹೊಡ್ಯಾತಾರ, ಬೌಲಿಂಗ್ ಬಂದ್ರೆ ಬೌಲಿಂಗ್ನಾಗೂ 2-3 ವಿಕೆಟ್ ತೆಗಿತಾರ. ಇನ್ನು 25 ಕೋಟಿ ಕೊಟ್ಟಂತಹ ಮಿಚೆಲ್ ಸ್ಟಾರ್ಕ್ ಅವರಿಗೆ 2 ಮ್ಯಾಚ್ ಆಯಿತು. ಒಂದು ಮ್ಯಾಚ್ನಾಗ 50 ಅಬೌವ್ ರನ್, ಒಂದು ಮ್ಯಾಚ್ನಾಗ 47 ರನ್ ಏನು ಹೊಡ್ಸ್ಕೊಂಡಾರ. 1 ವಿಕೆಟ್ನೂ ತೆಗ್ದಿಲ್ಲ. ಮತ್ತು KKRದ ಬ್ಯಾಟಿಂಗ್ ಲೈನಪ್ ಅಂತರೂ ಬೆಂಕಿ ಐತಿ. ಕರೆ ಬ್ಯಾಟಿಂಗ್ ಲೈನಪ್ ಎಲ್ಲಿ ಬೆಂಕಿ ಐತಿ ಅಂದ್ರೆ ಅದು KKRನಾಗ ಐತಿ. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿದ್ರು. 2 ಮ್ಯಾಚನ್ನು ಸೋತಿದ್ರು. 3ನೇ ಮ್ಯಾಚ್ ಎಂಥ ಒಂದು ದೊಡ್ಡ ಎದುರಾಳಿ ಜೊತೆ, ಅದು CSK ವಿರುದ್ಧ ಗೆದ್ದು ಬರತ್ತಾರ. DCದವರು 3 ಮ್ಯಾಚ್ನಾಗ 2 ಮ್ಯಾಚ್ ಸೋತು, 1 ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲ್ನಾಗ 7ನೇ ಪೊಸಿಷನ್ ಒಳಗದಾರ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮಿನ ಡೇವಿಡ್ ವಾರ್ನರ್ ಅವರು ಸ್ಪೆಷಲಿ ಈ ಗ್ರೌಂಡ್ನಾಗ ಅವ್ರ ಸ್ಟ್ಯಾಟ್ಸ್ ಧಮಾಕ ಸ್ಟ್ಯಾಟ್ಸ್ ಅದಾವು. ಏನಂದ್ರೆ 5 ಇನ್ನಿಂಗ್ಸ್ ಆಡ್ಯಾರಿ. ಅದ್ರೊಳಗೆ 203 ರನ್ ಹೊಡೆದಾರ. ಎವರೇಜ್ 50ರ ಮ್ಯಾಗ್ ಐತಿ. ಹೋದ ಮ್ಯಾಚ್ನಾಗೂ ಅವ್ರ ಕಡೆದಿಂದ ಒಂದು 50 ಬಂದಿತ್ತು. ಈ ಮ್ಯಾಚ್ನಾಗೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು KKR 2 ಟೀಮ್ನಾಗ ನಾವು ನೋಡಿದ್ರೆ, KKR ಟೀಮ್ ಡೆಲ್ಲಿಕ್ಕಿಂತನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತೈತಿ. ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿರ್ಬೋದು, ದೊಡ್ಡ ಅಪೋನೆಂಟ್ ಮ್ಯಾಗ, ದೊಡ್ಡ ಟೀಮ್ ಮ್ಯಾಗ ಗೆದ್ದಿರ್ಬೋದು ಅವರು. ಆದ್ರೆ ಈಗ ನೋಡ್ರಿ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫಸ್ಟ್ ಬ್ಯಾಟಿಂಗ್ ಆಡಿ ಡಿಫೆಂಡ್ ಮಾಡ್ಕೊಂಡ್ರಪ್ಪ ಅಂದ್ರೆ, ಅವ್ರ ಕಡೆ ಡಿಫೆಂಡ್ ಮಾಡ್ಕೊಳಕ್ಕೆ ಚಲೋ ಬಾಲರ್ಗಳು ಅದಾರ. ಲಾಸ್ಟಿಗೆ ಯಾರು ಗಿರ್ಕ್ ಬಡಿತಾರ ಹ್ಯಾಂಗರೆ ಮಾಡಿ ಏನ್ರಿ ಡಿಫೆಂಡ್ ಮಾಡ್ಕೋಬೋದು. ಅಕಸ್ಮಾತ್ ಚೇಸಿಂಗ್ ಬಂದ್ರಪ್ಪ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅದ ಈ ಕಡೆ KKR ಅವ್ರ ಕಡೆ ಹಂಗಿಲ್ಲ. ನೀವು ಬ್ಯಾಟಿಂಗ್ ಫಸ್ಟ್ ಬಿಟ್ರು ಅವ್ರ ಕಡೆ ಒಂದು ಧಮಾಕ ಪರ್ಫಾರ್ಮೆನ್ಸ್ ಕೊಟ್ಟು 200+ ಟಾರ್ಗೆಟ್ ಕೊಡೋ ಒಂದು ಶಕ್ತಿ ಐತಿ ಅವರಿಗೆ. ಡಿಫೆಂಡ್ ಮಾಡ್ಕೊಳ್ಳೋ ಶಕ್ತಿನೂ ಅವರಿಗೆ ಐತಿ. ಈ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ನನಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ ಕೋಲ್ಕತಾ ನೈಟ್ ರೈಡರ್ಸ್ ವಿನ್ ಆಗ್ತಾರ ಅಂತೇಳಿ ನನಗೆ ಅನ್ಸತೈತಿ. ನಿಮಗೇನು ಅನಿಸ್ತೈತಿ ಇದ್ರ ಬಗ್ಗೆ? ಈ ಮ್ಯಾಚ್ನಾಗ ಯಾವ ಟೀಮ್ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ. ಹಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.